ನಮಸ್ಕಾರ, ಹೇಗಿದ್ದೀರಾ? ಮಾರ್ಚ್ 2024ರಲ್ಲಿ ಒಂದು ಹೊಸ ಮೊಬೈಲ್ ನ ತಗೋಬೇಕಂತಿದ್ದೀರಾ? ಅದು 20,000 ಬಜೆಟ್ ಒಳಗಡೆ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಈ ವಿಡಿಯೋದಲ್ಲಿ ಕ್ಯಾಮೆರಾ, ಪರ್ಫಾರ್ಮೆನ್ಸ್, ಡಿಸ್ಪ್ಲೇ, ಬ್ಯಾಟರಿ ಈ ಎಲ್ಲ ಸ್ಪೆಸಿಫಿಕೇಶನ್ ಯಾವ ಮೊಬೈಲ್ ಅಲ್ಲಿ ಚೆನ್ನಾಗಿದೆ ಹಾಗೂ ಯಾವ ಮೊಬೈಲ್ ನಿಮ್ಗೆ ಬಜೆಟ್ ಅಲ್ಲಿ ಸಿಗುತ್ತೆ ಅಂತ ಎಲ್ಲದನ್ನ ಕವರ್ ಮಾಡಿ ಈ ವಿಡಿಯೋದಲ್ಲಿ ಲಿಸ್ಟ್ ನ ತಂದಿದ್ದೀನಿ. ವಿಡಿಯೋ ನೋಡಿದ್ಮೇಲೆ ನೀವೇ ಡಿಸೈಡ್ ಮಾಡಬಹುದು 20,000 ಒಳಗಡೆ ಬಜೆಟ್ ಇದ್ರೆ ನೀವು ಯಾವ ಮೊಬೈಲ್ ನ ತಗೋಬಹುದು ಅಂತ. ಸೊ ಬನ್ನಿ ಹಾಗಾದ್ರೆ ಲಿಸ್ಟ್ ಅಲ್ಲಿ ಯಾವ ಮೊಬೈಲ್ ಫೋನ್ಸ್ ಗಳು ಇದೆ ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ. ಮೊದಲಿಗೆ ಇದೆ ಇನ್ಫಿನಿಕ್ಸ್ GT10 Pro. ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಡೈಮೆನ್ಸಿಟಿ 8050 ಚಿಪ್ಸೆಟ್ ಇದೆ. LPDDR4S ಜೊತೆ UFS 3.1 ನ ಸಪೋರ್ಟ್ ಕೂಡ ಇದರಲ್ಲಿ ಇದೆ. ಕ್ಯಾಮೆರಾ ಬಗ್ಗೆ ಹೇಳೋದಾದ್ರೆ 108 ಮೆಗಾ ಪಿಕ್ಸೆಲ್ ನ ಕ್ಯಾಮೆರಾ ಕೊಟ್ಟಿದ್ದಾರೆ. 5000 mAh ಬ್ಯಾಟರಿ ಇದೆ. ಅದರಲ್ಲೂ 45 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಇವನ್ ಈ ಮೊಬೈಲ್ ಅಲ್ಲಿ ಬ್ಲೋಟ್ವೇರ್ ಕೂಡ ನಿಮ್ಗೆ ತುಂಬಾನೇ ಕಡಿಮೆ ಸಿಗುತ್ತೆ. ಆಲ್ಮೋಸ್ಟ್ ನೋ ಅಂತಾನೆ ಹೇಳ್ಬಹುದು. ಸೊ ನಿಮ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು, ಜೊತೆಗೆ ಒಳ್ಳೆ ಡಿಸ್ಪ್ಲೇ ಮೊಬೈಲ್ ಬೇಕಂದ್ರೆ ಈ ಮೊಬೈಲ್ ನ ನೀವು ಪ್ರಿಫರ್ ಮಾಡಬಹುದು. ವಿಡಿಯೋ ಶೂಟ್ ಮಾಡುವಾಗ ಇದರ ಪ್ರೈಸ್ 22,000 ಇದೆ. ಅದೇ ಕೆಲವು ದಿನ ಮುಂಚೆ ಇದು 20,000 ಒಳಗಡೆನೆ ಸಿಗ್ತಾ ಇತ್ತು. ಸೊ ನಿಮ್ಗೇನಾದ್ರೂ ಇದು ಆಫರ್ ಅಲ್ಲಿ 20,000 ಒಳಗಡೆ ಸಿಕ್ಕರೆ ಒಂದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ಮೊಬೈಲ್ ಇದೆ Moto G84. ಈ ಮೊಬೈಲ್ ಅಲ್ಲಿ ಮೇನ್ ಆಗಿ ಹೇಳ್ಬೇಕಂದ್ರೆ ಎರಡು ಫೀಚರ್ಸ್ ಇದೆ. ಫಸ್ಟ್ ಬಂದು ಇದರ ಡಿಸ್ಪ್ಲೇ. ಇದರಲ್ಲಿ 6.55 ಇಂಚ್ ನ POLED ಡಿಸ್ಪ್ಲೇ ಸಿಗುತ್ತೆ. ಅದರಲ್ಲೂ ಸ್ಟಾಕ್ ಆಂಡ್ರಾಯ್ಡ್ ಜೊತೆಗೆ ಕಂಪನಿಯವರಿಂದ 1 ವರ್ಷದ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಇದರಲ್ಲಿ ನಿಮ್ಗೆ ಸಿಗುತ್ತೆ. ಅಂದ್ರೆ ಆಂಡ್ರಾಯ್ಡ್ 14 ಕೂಡ ನೀವು ಇದರಲ್ಲಿ ಯೂಸ್ ಮಾಡಬಹುದು. ಸೆಕೆಂಡ್ ಬಂದು ಇದರ ಸ್ಟೋರೇಜ್ 12GB RAM ಹಾಗೂ 256GB ಸ್ಟೋರೇಜ್ ನಿಮ್ಗೆ 20,000 ಒಳಗಡೆ ಈ ಮೊಬೈಲ್ ಅಲ್ಲಿನೇ ಸಿಗುತ್ತೆ. ಇದ್ರ ಜೊತೆಗೆ ಸ್ನ್ಯಾಪ್ ಡ್ರ್ಯಾಗನ್ 695 ಚಿಪ್ಸೆಟ್ ಕೂಡ ಇದರಲ್ಲಿ ಇದೆ. ಇದರಲ್ಲಿ ಕ್ಯಾಮೆರಾ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ಸಿಗುತ್ತೆ. ಅದು OIS ಸಪೋರ್ಟ್ ಜೊತೆ 5000 mAh ಬ್ಯಾಟರಿ ಇದೆ. ಇನ್ನಷ್ಟು ಡೀಟೇಲ್ಸ್ ನಿಮ್ಗೆ ಸ್ಕ್ರೀನ್ ಅಲ್ಲೇನೆ ಕೊಟ್ಟಿರ್ತೀನಿ. ಈ ಒಂದು ಮೊಬೈಲ್ ಫೋನ್ ನಿಮ್ಗೆ 18,000ಕ್ಕೆ ಸಿಗುತ್ತೆ. ಮೋಟೋ ಅವರಿಂದ ಇನ್ನೊಂದು ಮೊಬೈಲ್ ಫೋನ್ ಇದೆ Moto G34. ಈ ಮೊಬೈಲ್ ಕೂಡ ಲಿಸ್ಟ್ ಅಲ್ಲಿ ಯಾಕೆ ಹಾಕಿದ್ದೀನಿ ಅಂದ್ರೆ ಇದರಲ್ಲೂ ಕೂಡ G84 ನ ಚಿಪ್ಸೆಟ್ ಇದೆ. ಅಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ 695 ಚಿಪ್ಸೆಟ್. ಸೊ ನೀವೇನಾದ್ರೂ ಮೇನ್ ಆಗಿ ಪರ್ಫಾರ್ಮೆನ್ಸ್ ಗೆ ಮೊಬೈಲ್ ನೋಡ್ತಾ ಇದ್ದೀರಾ ಅಂದ್ರೆ ಈ ಒಂದು ಮೊಬೈಲ್ ಫೋನ್ ನಿಮ್ಗೆ 11,000ಕ್ಕೆ ಸಿಗುತ್ತೆ. ಅದೇ ಏನಾದ್ರೂ ಆಫರ್ಸ್ ಅಥವಾ ಡೀಲ್ಸ್ ಇದ್ರೆ 10,000 ಒಳಗಡೆ ನಿಮ್ಗೆ ಈ ಒಂದು ಮೊಬೈಲ್ ಫೋನ್ ಸಿಗುತ್ತೆ. ನೀವೇನಾದ್ರೂ ಬರೀ ಸ್ಯಾಮ್ಸಂಗ್ ಬ್ರ್ಯಾಂಡ್ ಮೊಬೈಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಸ್ಯಾಮ್ಸಂಗ್ M34 ಮೊಬೈಲ್ ನಿಮ್ಗೆ ಈ ಲಿಸ್ಟ್ ಅಲ್ಲಿ ಸಿಗುತ್ತೆ. ಇದರಲ್ಲಿ ನಿಮಗೆ ಮೇನ್ ಆಗಿ 4 ಇಯರ್ಸ್ ನ OS ಅಪ್ಡೇಟ್ ಹಾಗೂ 5 ಇಯರ್ಸ್ ನ ಸೆಕ್ಯೂರಿಟಿ ಅಪ್ಡೇಟ್ಸ್ ಸಿಗುತ್ತೆ. ಸೊ ನೀವೇನಾದ್ರೂ ಒಂದ್ಸತಿ ಮೊಬೈಲ್ ತಗೊಂಡು ಅದನ್ನ ಬಹಳಷ್ಟು ವರ್ಷ ಯೂಸ್ ಮಾಡೋರು ಇದೀರಾ ಅಂದ್ರೆ ಈ ಒಂದು ಮೊಬೈಲ್ ಫೋನ್ ನಿಮ್ಗೆ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ಬಹುದು. ಇದರಲ್ಲಿ ನಿಮಗೆ ಆಂಡ್ರಾಯ್ಡ್ 14 ಜೊತೆ One UI 6.1 ನ ಸಪೋರ್ಟ್ ಸಿಗುತ್ತೆ. 6000 mAh ನ ಬ್ಯಾಟರಿ ಜೊತೆ 25 ವ್ಯಾಟ್ ನ ಚಾರ್ಜಿಂಗ್ ಕೂಡ ಈ ಮೊಬೈಲ್ ಸಪೋರ್ಟ್ ಮಾಡುತ್ತೆ. 6.5 ಇಂಚ್ ನ FHD+ ಡಿಸ್ಪ್ಲೇ ಹಾಗೂ 120 Hz ನ ಸೂಪರ್ ಅಮೋಲೆಡ್ ಸ್ಕ್ರೀನ್ ಇದರಲ್ಲಿ ಕೊಟ್ಟಿದ್ದಾರೆ. Exynos 1280 ಚಿಪ್ಸೆಟ್ ಕೂಡ ಇದರಲ್ಲಿ ಇದೆ. ಈಗ ಕ್ಯಾಮೆರಾ ಬಗ್ಗೆ ಹೇಳೋದಾದ್ರೆ 50 ಮೆಗಾ ಪಿಕ್ಸೆಲ್ ನ ರಿಯರ್ ಜೊತೆಗೆ 8 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಸೆನ್ಸರ್ ಇದರಲ್ಲಿ ಸಿಗುತ್ತೆ. ಇವನ್ ನೀವು ಬೆಸ್ಟ್ ಕ್ಯಾಮೆರಾ ಮೊಬೈಲ್ ಕೆಟಗರಿಯಲ್ಲಿ ಈ ಒಂದು ಫೋನ್ ನ ಕನ್ಸಿಡರ್ ಮಾಡಬಹುದು. ಈ ಮೊಬೈಲ್ ನಿಮ್ಗೆ 16,000ಕ್ಕೆ ಸಿಗುತ್ತೆ. ಸೊ ನೀವೇನಾದ್ರೂ ಒಳ್ಳೆ ಕ್ಯಾಮೆರಾ ಹಾಗೂ ಲಾಂಗ್ ಟರ್ಮ್ ಯೂಸೇಜ್ ಗೆ ಮೊಬೈಲ್ ನೋಡ್ತಾ ಇದ್ದೀರಾ ಅಂದ್ರೆ ಇದನ್ನ ನೀವು ಕನ್ಸಿಡರ್ ಮಾಡಬಹುದು. ಸ್ಟೈಲಿಶ್ ಡಿಸೈನ್ ಹಾಗೂ ಪರ್ಫಾರ್ಮೆನ್ಸ್ ಗೆ ಒಂದು ಮೊಬೈಲ್ ಬೇಕಂದ್ರೆ Tecno Pova 5 Pro ಕೂಡ ಈ ಲಿಸ್ಟ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಈ ಮೊಬೈಲ್ ಏನಿದೆ ಲಿಸ್ಟ್ ಅಲ್ಲಿ ಒಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳಿದ್ರೆ ಏನು ತಪ್ಪಿಲ್ಲ. ಇದರಲ್ಲೂ ಕೂಡ ಡೈಮೆನ್ಸಿಟಿ 6080 ಚಿಪ್ಸೆಟ್ ಇದೆ. 5000 mAh ಬ್ಯಾಟರಿ ಜೊತೆ 68 ವ್ಯಾಟ್ ನ ಅಲ್ಟ್ರಾ ಫಾಸ್ಟ್ ಚಾರ್ಜಿಂಗ್ ಕೂಡ ಈ ಮೊಬೈಲ್ ಸಪೋರ್ಟ್ ಮಾಡುತ್ತೆ. 6.78 ಇಂಚ್ ನ ಫುಲ್ HD+ ಡಿಸ್ಪ್ಲೇ ಇದರಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಅದು ಕೂಡ 120 Hz ರಿಫ್ರೆಶ್ ರೇಟ್ ಜೊತೆ 50 ಮೆಗಾ ಪಿಕ್ಸೆಲ್ ನ ಕ್ಯಾಮೆರಾ ಇದೆ. OS ಬಂದ್ಬಿಟ್ಟು ಇದರಲ್ಲಿ ಆಂಡ್ರಾಯ್ಡ್ 13 ಸಿಗುತ್ತೆ. ಈ ಒಂದು ಫೋನ್ ಏನಿದೆ 16,000ಕ್ಕೆ ಸಿಗುತ್ತೆ. ಅದೇ ಏನಾದ್ರೂ ಆಫರ್ಸ್ ಇದ್ರೆ 15,000 ವರೆಗೂ ಈ ಒಂದು ಮೊಬೈಲ್ ಫೋನ್ ನಿಮ್ಗೆ ಸಿಗುತ್ತೆ. ಲಿಸ್ಟ್ ಅಲ್ಲಿ ಲಾಸ್ಟ್ ಮೊಬೈಲ್ ಫೋನ್ ಇದೆ Lava Agni 2. ಈ ಒಂದು ಮೊಬೈಲ್ ಫೋನ್ ನಾನು ನನ್ನ ಹಿಂದಿನ ವಿಡಿಯೋಸ್ ನಲ್ಲೂ ಕೂಡ ರೆಕಮೆಂಡ್ ಮಾಡಿದ್ದೀನಿ. ಇದಕ್ಕೆ ಮೇನ್ ರೀಸನ್ ಬಂದು ಇದರ ಕರ್ವ್ಡ್ ಡಿಸ್ಪ್ಲೇ. ಹೌದು, ನಿಮ್ಗೆ 20,000 ಒಳಗೆ 6.78 ಇಂಚ್ ನ ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ ಸಿಗುತ್ತೆ. ಅದು ಕೂಡ 120 Hz ರಿಫ್ರೆಶ್ ರೇಟ್ ಜೊತೆ. ಮೊದಲೇ ಹೇಳ್ದಂಗೆ ಇದೊಂದು ಕರ್ವ್ಡ್ ಡಿಸ್ಪ್ಲೇ ಇದೆ. ಚಿಪ್ಸೆಟ್ ಇದರಲ್ಲಿ ಡೈಮೆನ್ಸಿಟಿ 7050 ಕೊಟ್ಟಿದ್ದಾರೆ. ಕ್ಯಾಮೆರಾ ಕೂಡ ಚೆನ್ನಾಗಿದೆ. ಜೊತೆಗೆ ಒಂದು ಸ್ಮೂತ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಕೂಡ ಇದರಲ್ಲಿ ನಿಮ್ಗೆ ಸಿಗುತ್ತೆ. ಇವನ್ ಲಾವಾ ಅಗ್ನಿ ಸೀರೀಸ್ ಅಲ್ಲಿ ನಿಮ್ಗೆ ಫ್ರೀ ಹೋಮ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ. ಅದ್ರ ಜೊತೆಗೆ 2 ವರ್ಷದ ಸಾಫ್ಟ್ವೇರ್ ಅಪ್ಡೇಟ್ ಹಾಗೂ 3 ವರ್ಷದ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಆಡೆಡ್ ಅಡ್ವಾಂಟೇಜ್. ಶೂಟ್ ಮಾಡುವಾಗ ಇದರ ಪ್ರೈಸ್ 18,000 ಇದೆ. ಇವನ್ ಡೈಲಿ ಬೇಸಿಸ್ ಅಲ್ಲಿ ಇದರ ಪ್ರೈಸ್ ಜಾಸ್ತಿನೇ ಆಗ್ತಿದೆ. ಸೊ ನಿಮ್ಗೆ ಆಫರ್ ಅಲ್ಲಿ ಇದರ ಪ್ರೈಸ್ 20,000 ಒಳಗಡೆ ಸಿಕ್ಕರೆ ಒಂದು ಬೆಸ್ಟ್ ಡೀಲ್ ಮೊಬೈಲ್ ಅಂತಾನೆ ಹೇಳಬಹುದು. ಸೊ ಈ ಒಂದು ಲಿಸ್ಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀನಿ. ನಿಮ್ಗೆ ಕರೆಂಟ್ ಮಾರ್ಕೆಟ್ ನಲ್ಲಿ 20,000 ಒಳಗಡೆ ಯಾವ ಒಳ್ಳೆ ಮೊಬೈಲ್ ಸಿಗ್ತಾ ಇದೆ ಅಂತ. ಈ ಒಂದು ಲಿಸ್ಟ್ ಅಲ್ಲಿ ನೀವು ಯಾವ ಮೊಬೈಲ್ ನ ಪ್ರಿಫರ್ ಮಾಡ್ತೀರಾ ಅಂತ ಕಮೆಂಟ್ ಅಲ್ಲಿ ಒಮ್ಮೆ ತಿಳಿಸಿ. ಹಾಗೆ ವಿಡಿಯೋ ಎಲ್ಲಾದ್ರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ. ಚಾನಲ್ ಗೆ ಹೊಸದಾಗಿ ಬಂದಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇಂತಹದೇ ಯೂಸ್ಫುಲ್ ಕಂಟೆಂಟ್ ಇಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.